ಬಂಜಾರ ಸಮಾಜಕ್ಕೆ ಆ ಸಮಾಜಕ್ಕೆ ಒಂದು ಭದ್ರವಾದಂತಹ ಬುನಾದಿಯನ್ನು ಹಾಕಿ ಈ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಮಾಡಿ ಈ ಸಮಾಜ ಸಂಘಟನೆ ಆಗಲಿಕ್ಕೆ ಬೆಳೀಲಿಕ್ಕೆ ಕಾರ್ಯಕರ್ತರು ಯಾರಾದ್ರೂ ಅದು ಸಂಘಟನೆಯವರ ಮಾಡಬಹುದು. ಬಹಳ ಹೆಮ್ಮೆಯಿಂದ ಇವತ್ತು ಬಂಜಾರ ಸಮಾಜ ಬಹಳಷ್ಟು ಒಂದು ಶ್ರಮವಾದಂತ ಕಾಯಕ ಜೀವಿಗಳಂದ್ರೆ ಒಂದು ಸಹ ಬಂಜಾರ ಸಮಾಜ. ಅಣ್ಣ ಬಸವಣ್ಣ ಹೇಳಿದಂಗೆ ಕಾಯಕವೇ ಕೈಲಾಸ ಎಂಬ ವಾದ್ಯವನ್ನು ಯಾರಾದ್ರೂ ಕೂಡ ವಾಕ್ಯವನ್ನು ಸಹ ಶಿಸ್ತು ಮಾಡಿಸಿದ್ರೆ ಅದು ಬಂಜಾರ ಸಮಾಜ ಅಂತ ತಮ್ಮ ಶ್ರಮದಿಂದ ತಾವು ದುಡಿದಿದ್ದೀರಿ, ಬೇರೆ ಬಂದಿದ್ದೀರಿ. ಆ ದುಡಿದಂತ ಇದನ್ನು ಕೂಡ ದಾಸವನ್ನು ಕೂಡ ಮಾಡಲಿಕ್ಕೆ ಅದಕ್ಕೆ ವಿಶೇಷವಾಗಿ ಭಕ್ತಿಯನ್ನ ದೇವರ ಮೇಲೆ ಅಪಾರವಾದಂತ ಭಕ್ತಿಯನ್ನು ಹೊಂದಿದಂಥದ್ದು ಬಂಜಾರ ಸಮಾಜ. ನೋಡ್ತೀವಿ ಎಲ್ಲ ನಮ್ಮ ತಾಂಡಗಳಲ್ಲಿ ದುಡ್ಲಿಕ್ಕೆ ಹೋಗ್ತಾರೆ, ಬರ್ತಾರೆ, ದುಡ್ಡು ಆ ದುಡ್ದಂತ ಹಣದಲ್ಲಿ ದೇವರ ಮೇಲೆ ಅಷ್ಟೇ ಒಂದು ಏನು ಕನಸಿದೆ ಎಲ್ಲರದು. ಆ ಕನಸನ್ನು ನನಸು ಮಾಡಲಿಕ್ಕೆ ಅದನ್ನು ಸಹ ಮಠಮಾನ್ಯರು, ಪೂಜ್ಯರು ಎಲ್ಲರೂ ಕೂಡ ಅದನ್ನು ಸಹ ಸನ್ಮಾರ್ಗವನ್ನು ತೋರಿಸಿ ಆ ಕೆಲಸವನ್ನು ಮಾಡುವಂತ. ಇವತ್ತು ನಾನು ಸಿದ್ದೇಶ್ವರ ಮಹಾಸ್ವಾಮೀಜಿಯವ್ರನ್ನ ಸ್ಮರಣೆ ಮಾಡ್ತೇನೆ. ಬಹುಶಃ ನಮ್ಮೆಲ್ಲರ ಪಾಡಿನ ನಡೆದಾಡು ದೇವರು ನಮ್ಮೆಲ್ಲರಿಗೂ ಸನ್ಮಾರ್ಗವನ್ನು ತೋರಿಸಿ ಇವತ್ತು ಜಗತ್ತಿನ ಪಾಲಿಗೆ ಇವತ್ತು ಸಹ ಬೆಳಕು ಕೊಟ್ಟಂಥವರು ಈ ಶತಮಾನದ ಸಂತರು. ಅದೇ ರೀತಿ ಪಂತನಾಳ ಶಿವಗಳು ಶಿಕ್ಷಣಕ್ಕಾಗಿ ಇವತ್ತು ಸಹ ತ್ಯಾಗವನ್ನು ಮಾಡಿದಂಥವ್ರು. ಈ ಭೂಮಿ ಬಸವಣ್ಣನವರಿಗೆ ಜನ್ಮ ಕೊಟ್ಟಂತಹ ಭೂಮಿ, ಬಸವ ಜನ್ಮಭೂಮಿ. ಹೀಗಾಗಿ ನಮ್ಮ ಹಳಕಚ್ಚಿಯವರು ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿದಂಥವ್ರು. ಇಂಥ ಒಂದು ಪುಣ್ಯ ಭೂಮಿಯಲ್ಲಿ ಇವತ್ತು ಸಹ ನಾವು ಅದೀವಿ. ಆ ಜೊತೆಗೆ ಇಲ್ಲಿ ಮುಕ್ತಂಕಾರರ ಒಂದು ಆಶೀರ್ವಾದ